ಶಾಲೆ ನಮ್ಮ ಹಕ್ಕು ನಮ್ಮ ಹಕ್ಕು, ನಮ್ಮೂರ ಶಾಲೆ ನಮ್ಮ ಹಕ್ಕು ನಮ್ಮ ಹಕ್ಕು. ಕೆಪಿ ಶಾಲೆಗೆ ಮಕ್ಕಳನ್ನು ಸೇರಿಸಲು ವಿರೋಧ, ಬ್ಯಾನರ್ ಕಟ್ಟಿ ನಮ್ಮೂರ ಶಾಲೆ ಉಳಿಸಲು ಹೋರಾಟ. ಚಿತ್ರದುರ್ಗ ತಾಲೂಕಿನ ಮಾನಂಗಿ ಗ್ರಾಮಸ್ಥರು, ಪೋಷಕರು ಹಾಗೂ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಲು ಒಪ್ಪಿಗೆ ಇರುವುದಿಲ್ಲ ಎಂದು ಸರ್ಕಾರಿ ಶಾಲೆ ಮುಂದೆ ಬ್ಯಾನರ್ ಕಟ್ಟಿ ನಮ್ಮೂರ ಶಾಲೆ ನಮ್ಮೂರಲ್ಲಿ ಇರಬೇಕು ಎಂದು ಹೋರಾಟ ಹಾಗೂ ಪತ್ರ ಚಳವಳಿ ನಡೆಸಿದರು. ಹೋರಾಟವನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರು ಕೆ ಈರಣ್ಣರವರು ಮಾತನಾಡಿ, ಇಡೀ ರಾಜ್ಯದಾದ್ಯಂತ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರುದ್ಧ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ಗ್ರಾಮಸ್ಥರು, ಪೋಷಕರು ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಆದರೆ ಜನಸಾಮಾನ್ಯರ ತೀವ್ರ ವಿರೋಧ ನಡುವೆಯೂ ರಾಜ್ಯ ಸರ್ಕಾರ ತನ್ನ ಹಠಮಾರಿ ಧೋರಣೆ ಬಿಡದೆ ಕೆಪಿಎಸ್ ಶಾಲೆ ಪ್ರಾರಂಭಿಸಲು ಮುಂದಾಗಿದ್ದು ಅತ್ಯಂತ ಜನವಿರೋಧಿ ನಡೆ. ಯಾಕೆಂದರೆ ಕೆಪಿಎಸ್ ಶಾಲೆ ಅನ್ನುವುದು ಬರೀ ಶಾಲೆಯಲ್ಲ, ಅದು ಬಡವರ ಮಕ್ಕಳನ್ನು ಬೀದಿಗೆ ತಳ್ಳುವ ನೀತಿ. ಪದೇ ಪದೇ ರಾಜ್ಯ ಸರ್ಕಾರ ಶಾಲೆ ಮುಚ್ಚುವುದಿಲ್ಲ ಎಂದು ಬರೀ ಬಾಯಿ ಮಾತಾಗಿದೆ. ಆದರೆ ಶಾಲೆ ಮುಚ್ಚುವುದು ಇಲ್ಲ ಎಂದು ಒಂದೇ ಒಂದು ಆದೇಶ ಕೂಡ ಹೊರಡಿಸಿಲ್ಲ. 1150ಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ಮುಚ್ತಾ ಇದೆ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ಸ್ನಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ಮುಚ್ಚೋಕೆ ಹುನ್ನಾರ ನಡೆಸಿದರೆ ಈ ನೀತಿನ ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಹಾಗೂ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಅಂತೇಳಿ ಏನೋ ಸಮಿತಿಗಳು ರಚಿಸಿಕೊಂಡು ಹೋರಾಟ ಕಟ್ತಾ ಇದ್ದೀವಿ ಕಳೆದ 5 ತಿಂಗಳಿಂದ. ಆದರೆ ರಾಜ್ಯ ಸರ್ಕಾರ ಜನರ ತೀವ್ರ ವಿರೋಧ ನಡುವೆ ಕೂಡ ಈ ಒಂದು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆನ ಮುಂದುವರಿಸ್ತಾ ಇದೆ. ಸರ್ಕಾರಿ ಶಾಲೆಗಳ ಮುಚ್ಚುವಂತ ಪ್ಲಾನ್ ಅನ್ನ ಬರೀ ಬಾಯಿ ಮಾತಲ್ಲಿ ಮಾತ್ರ ಶಾಲೆ ಮುಚ್ಚಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಗಳು. ಆದರೆ ಆದೇಶಗಳು ಏನ್ ಹೇಳ್ತಾ ಇದಾವೆ, ಅಕ್ಟೋಬರ್ 15ನೇ ತಾರೀಕು ಬಿಟ್ಟಿರುವಂತ 2025ರಲ್ಲಿ ಏನು ಆದೇಶ ಏನ್ ಹೇಳುತ್ತೆ, ಕೆಪಿಎಸ್ ಶಾಲೆಗಳನ್ನ ಮಾಡ್ತೀವಿ, ಮ್ಯಾಗ್ನೆಟ್ ಮಾಡ್ಕೊಳ್ತೀವಿ, ಏನು 3 ರಿಂದ 5 ಕಿಲೋಮೀಟರ್ ಒಳಗಡೆ ಇರುವಂತ ಎಲ್ಲಾ ಸರ್ಕಾರಿ ಶಾಲೆಗಳು ಏನು ಕೆಪಿಎಸ್ ಶಾಲೆಗೆ ಬಂದು ಸೇರ್ಕೋಬೇಕಂತೇಳಿ ಆದೇಶ ಮಾಡಿದರೆ ಈ ಎಲ್ಲಾ ಶಾಲೆಗಳು ಏನು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಒಂದು ಆಯ್ತು ಅಂದ್ರೆ ಕೆಪಿಎಸ್ ಶಾಲೆ ಆಯ್ತು ಅಂದ್ರೆ 8-10 ಸರ್ಕಾರಿ ಶಾಲೆ ಮುಚ್ಚಿ ಹೋಗ್ತಾ ಇದೆ. ಇದು ಅತ್ಯಂತ ಜನ ವಿರೋಧಿ ನೀತಿ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಸಿದುಕೊಳ್ಳುವಂತ ನೀತಿ. ಇಂತಹ ನೀತಿನ ವಿರೋಧಿಸಿ ಜನರು ಹೋರಾಟನ ಬೆಳೆಸ್ತಾ ಇದೀವಿ. ಇವತ್ತು ಕೂಡ ಮಾನಂಗಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಉಳಿಸ್ಬೇಕಂತೇಳಿ ನಾವು ಒಂದು ಬ್ಯಾನರ್ ಕಟ್ಬಿಟ್ಟು ಸರ್ಕಾರಿ ಶಾಲೆ ಉಳಿಸ್ಬೇಕಂತೇಳಿ ನಮ್ಮ ಊರ ಮಕ್ಕಳು ನಾವು ಬೇರೆ ಊರಿಗೆ ಕಳ್ಸಕ್ಕ ನಾವು ಯಾರು ತಯಾರಿಲ್ಲ ಅಂತೇಳಿ ಇಲ್ಲೆಲ್ಲ ಪೋಷಕರು, ವಿದ್ಯಾರ್ಥಿಗಳು ಬಂದು ಸೇರಿ ಪ್ರತಿಭಟನೆ ಹೋರಾಟ ನಡೆಸ್ತಾ ಇದ್ವಿ. ನಮ್ಮೂರ ಶಾಲೆ ನಮ್ಮೂರಲ್ಲೇ ಉಳಿಬೇಕು, ಪತ್ರ ಚಳವಳಿ ಮಾಡ್ತಾ ಇದ್ವಿ, ಪೋಸ್ಟ್ ಕಾರ್ಡ್ ಚಳವಳಿ, ಎಲ್ಲ ರೀತಿ ಚಳವಳಿ ಮಾಡಿ ನಮ್ಮೂರ ಶಾಲೆ ನಮ್ಮೂರಲ್ಲಿ ಉಳಿಸ್ಕೊಳ್ಳಕ್ಕೆ ಹೋರಾಟ ಕಟ್ಟೋದಕ್ಕೆ ಸಂಕಲ್ಪ ತೆಗೆದುಕೊಳ್ತಾ ಇದ್ವಿ. ಊರಿನ ಪೋಷಕರು ಈಶ್ವರಪ್ಪ ಅವರು ಮಾತನಾಡುತ್ತಾ, ಮಾನಂಗಿ ಗ್ರಾಮಸ್ಥರು ಅತ್ಯಂತ ಕಡು ಬಡ ಕೂಲಿ ಕಾರ್ಮಿಕರು, ಮಕ್ಕಳು ಈ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ದುಡ್ಡು ಕೊಟ್ಟು ಖಾಸಗಿ ಶಾಲೆಗೆ ಹೋಗಿ ಶಿಕ್ಷಣ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮೂರ ಶಾಲೆ ನಮ್ಮೂರಲ್ಲಿ ಇರಬೇಕೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಾವು ಮಾನಂಗಿ ಗ್ರಾಮಸ್ಥರು ಈಗ ಇತ್ತೀಚೆಗೆ ಸರ್ಕಾರದಿಂದ ಒಂದು ವಿಷಯ ನಮಗೆ ಗೊತ್ತಾಗಿದೆ. ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಅಂತ ಓಪನ್ ಮಾಡಿ ಈಗ ನಮ್ಮ ಸರ್ಕಾರಿ ಶಾಲೆಯನ್ನು ಮುಚ್ಚುತ್ತಾರೆ ಅಂತ ನಮಗೆ ವಿಷಯ ಗೊತ್ತಾಗಿರೋದ್ರಿಂದ ನಾವೆಲ್ಲ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳ ಪೋಷಕರು ಸೇರಿ ಈ ಯಾವುದೇ ಕಾರಣಕ್ಕೂ ಈ ಶಾಲೆಯನ್ನು ಮುಚ್ಚಬಾರ್ದು, ಈ ಶಾಲೆ ಇಲ್ಲೇ ಮುಂದುವರಬೇಕು. ಈ ಗ್ರಾಮದಲ್ಲಿ, ನಮ್ಮ ಗ್ರಾಮದಲ್ಲಿ ಬರೀ ಕಡು ಬಡವ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಅವ್ರ ಕೈಲಿ ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಶಕ್ತಿ ಇಲ್ಲ. ಮತ್ತು ಈ ಪ್ರೈವೇಟ್ ಶಾಲೆಗಳಿಗೆ ಹೋಗಿ ಡೊನೇಷನ್ ಕೊಟ್ಟು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ನಮ್ಮ ಶಾಲೆಯನ್ನು ಇಲ್ಲೇ ಮುಂದುವರಿಸಬೇಕು, ಅದು ಇಲ್ಲೇ ಇರಬೇಕು ಶಾಲೆ. ಯಾವುದೇ ಕಾರಣಕ್ಕೂ ನಾವು ಶಾಲೆಯನ್ನು ಮುಚ್ಚಲಿಕ್ಕೆ ಬಿಡೋದಿಲ್ಲ. ಈ ರೀತಿ ಸರ್ಕಾರಕ್ಕೆ ಮನವಿನೂ ಮಾಡ್ಕೊಳ್ತೀವಿ, ಒಂದು ಎಚ್ಚರಿಕೆಯೂ ಕೊಡ್ತೀವಿ. ಇದು ಮುಂದುವರೆದೇ ಇದ್ದಾವೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ಊರಿನ ಹಿರಿಯರು, ಮಾಂತೇಶ್ವರಪ್ಪ, ಎಸ್ಡಿಎಂಸಿ ಅಧ್ಯಕ್ಷರು ಗೌರಮ್ಮ, ಪೋಷಕರು ಲತಾ, ಪುಷ್ಪ, ಸರಸ್ವತಿ ಮತ್ತು ರಂಗಸ್ವಾಮಿ ಹಾಗೂ ಇನ್ನಿತರ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.